ಅಡುಗೆ ಮಾಡೋಕ್ಕೆ ಈರುಳ್ಳಿ ಖಾಲಿಯಾಗಿದೆ. ಹೋಗಿ ತಗೊಂಬ, ಮಾರ್ಕೆಟ್ಗೆ ಹೋಗಿ ಕಾಸು ಕೊಡ್ತೀನಿ. ಸರಿ ಅತ್ತೆ, ಆಯಿತು, ಹೋಗಿ ಬರ್ತೀನಿ. ತಗೊಳ್ಳಿ ಅತ್ತೆ ಈರುಳ್ಳಿ. ಮಾರ್ಕೆಟಲ್ಲಿ ಎಲ್ಲರೂ ಮಾತಾಡ್ತಾ ಇದ್ರು, ನಾಳೆಯಿಂದ ಈರುಳ್ಳಿ ರೇಟು ಜಾಸ್ತಿ ಆಗುತ್ತಂತೆ ಅತ್ತೆ. ಮತ್ತೆ ಮಿಕ್ಕಿದ ಕಾಸ್ಗೂ ಈರುಳ್ಳಿನೇ ತರಬೇಕು ತಾನೆ. ನಿನಗೆ ಬುದ್ಧಿ ಇಲ್ವಾ? ಗೊತ್ತಾಗಲ್ವಾ ನಿನಗೆ? ನಾಳೆಯಿಂದ ರೇಟ್ ಜಾಸ್ತಿ ಆಗುತ್ತೆ ಅಂದರೆ ಹೆಂಗೆ ಮತ್ತೆ ಅಡುಗೆ ಮಾಡೋದು ನಾವು? ಅದೇನಂತ ನನ್ನ ಮಗ ನಿನ್ನನ್ನು ಮದುವೆ ಆಗಿ ಬಂದು ಒಂಚೂರು ಬುದ್ಧಿ ಇಲ್ಲ, ದಡ್ಡಿ ನೀನು. ಹೋಗ್ಲಿ ಬಿಡು, ಅದನ್ನು ಎತ್ತಿಕ್ಕಿ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಬಾ, ತಲೆ ತುಂಬ ನೋವ್ತಾ ಇದೆ. ಸರಿ ಅತ್ತೆ, ಈಗಲೇ ಮಾಡ್ಕೊಬರ್ತೀನಿ. ಆಯ್ತೇನಮ್ಮ ಸರೋಜಾ, ಕಾಫಿ? ಹಾಂ ಅತ್ತೆ, ಬಂದೆ. ಇವತ್ತು ಒಂದು ಪೇಪರ್ ಹಾಕಿಲ್ವಮ್ಮ? ಇಲ್ಲ ಅತ್ತೆ. ಸರಿ, ಮಾರ್ಕೆಟ್ಗೆ ಹೋಗಿ ಪೇಪರ್ ತಗೋಬಾ. ನನಗೆ ಪೇಪರ್ ಓದಿದೆ ದಿನನೇ ಕಳಿಯಲ್ಲ, ಅದಕ್ಕೆ. ಸರಿ ಅತ್ತೆ. ಅತ್ತೆ, ಈಗ ನಾನು ಮಾಡಿರೋ ಕೆಲಸ ನೋಡಿ ನೀವು ನಿಜವಾಗ್ಲೂ ಮೆಚ್ಕೋತೀರ ನನ್ನ. ಏನು ಮಾಡಿದೆ ತಾಯಿ ಅಂತ ಕೆಲಸ? ಅತ್ತೆ, ಮಾರ್ಕೆಟ್ಗೆ ಹೋಗಿದ್ನಾ, ಅಲ್ಲಿ ಪೇಪರ್ ರೇಟು ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ ನಾಳೆಯಿಂದ, ಅದಕ್ಕೇನೆ 10 ದಿನಕ್ಕೆ ಆಗೋಷ್ಟು ಪೇಪರ್ ನಾನು ತಂದ್ಬಿಟ್ಟಿದ್ದೀನಿ ಅತ್ತೆ. ಯಾರೇ ನಿಂಗೆ ಬುದ್ಧಿ ಕಲಿಸ್ತೋರು? ಯಾರನ್ನ ಪೇಪರ್ 10 ದಿನಕ್ಕೆ ಆಗೋಷ್ಟು ತರ್ತಾರೇನೆ? ಬುದ್ಧಿ ಇಲ್ವೇನೆ ನಿನಗೆ? ಎಲ್ಲ ಕಾಸು ವೇಸ್ಟ್ ಮಾಡ್ತಾ ಇದೆಯಲ್ಲೇ. ಏನತ್ತೆ ಎಲ್ಲದಕ್ಕೂ ಬೈತೀರಾ? ನನಗೆ ಬೈದಿದ್ರೆ ನಿಮ್ಗೆ ಊಟ ಮಾಡಿದ್ದು ಅರಗದೇ ಇಲ್ಲ ಅನ್ಸುತ್ತಲ್ವಾ? ಸರಿ ಬಿಡು, ಅಲ್ಲಿಟ್ಬಿಟ್ಟು ಹೋಗಿ ಬೇರೆ ನನ್ನ ಕೆಲಸ ಇದ್ರೆ ನೋಡ್ಕೊ. ಸರೋಜಾ, ಬಾಯಿಲ್ಲಿ. ಏನತ್ತೆ? ಇದು ಲಿಕ್ವಿಡ್ ಸೋಪ್ ಅಂತ. ಇದನ್ನ ಬಟ್ಟೆಗೆ ಹಾಕಿ ಒಗೆದ್ರೆ ಬಟ್ಟೆ ಚೆನ್ನಾಗಾಗುತ್ತಂತೆ. ತಗೋ, ಇದನ್ನ ತಗೋ. ಸ್ವಲ್ಪನೇ ಬಳಸಮ್ಮ, ಅದು ಕಾಸ್ಟ್ಲಿ. ಅದರಿಂದ ಹೇಗೆ ಯೂಸ್ ಮಾಡೋದು ಅಂತ ಇದೆ, ಅದನ್ನು ನೋಡಿಕೊಂಡು ಬಳಸು. ಸರಿ ಅತ್ತೆ. ಎಲ್ಲೋದವಳು? ಬಟ್ಟೆ ಒಗಿತೀನಿ ಅಂತ ಹೇಳಿ ಎಷ್ಟೊತ್ತಾಯ್ತು? ಎಲ್ಲೂ ಬಂದೇ ಇಲ್ಲ. ಬಾತ್ರೂಮಲ್ಲಿ ಪರ ಸೌಂಡ್ ಕೇಳಿಸ್ತಿದೆಯಲ್ಲ, ಏನದು? ಅಯ್ಯೋ ತಾಯಿ, ನಮ್ಮಮ್ಮ ಏನು ಮಾಡ್ತಾ ಇದೆಯಾ? ನೀವೇ ಅಲ್ವಾ ಅತ್ತೆ ಹೇಳಿದ್ದು ಬಟ್ಟೆ ಒಗಿ ಅಂತ? ಆ ಲಿಕ್ವಿಡ್ ಹಾಕಿ, ಆ ಲಿಕ್ವಿಡಲ್ಲಿ ಅರ್ಧ ಬಕೆಟ್ಗೆ 1 ಡ್ರಾಪ್ ಹಾಕಿ ಅಂತ ಇದ್ರು. ನಮ್ಮ ಮನೇಲಿ ಅರ್ಧ ಬಕೆಟ್ ಇಲ್ಲವಲ್ಲ ಅತ್ತೆ, ಅದಕ್ಕೇನೆ ಅರ್ಧ ಬಕೆಟ್ನ ಕಟ್ ಮಾಡ್ತಾ ಇದ್ದೆ. ಅಯ್ಯೋ ಬುದ್ಧಿವಂತೆ, ನಿನ್ನ ಬುದ್ಧಿಗೆ ಏನಂತ ಹೇಳು? ಕೋಪ ಮಾಡ್ಕೊಳ್ಳ, ಅಲ್ಲ ಏನು ಗೊತ್ತಾಗ್ತಿಲ್ಲ. ಫಸ್ಟು ನನ್ನ ಮಗಂಗೆ ಬೈಬೇಕು. ಸರೋಜಾ, ಇಲ್ಲಿ ನಾನು ಹೊಸ ಸೀರೆ ಇಟ್ಟಿದ್ದೆ, ಮದುವೆಗೆ ಹೋಗ್ಬೇಕಿತ್ತು. ಸೀರೆನ ನಾನು ನೋಡ್ದ? ಹ್ಞೂ ಅತ್ತೆ, ಒಗ್ದಾಕಿದ್ದೆ. ನೀವು ಆ ಲಿಕ್ವಿಡ್ ಸೋಪ್ ತಂದು ಕೊಟ್ಟಿದ್ರಲ್ಲ, ಅದರಲ್ಲಿ ಒಗ್ದಾಕಿದ್ದೆ. ಅಯ್ಯೋ ಹೌದಾ, ಸರಿ, ಹೋಗಿ ತಗೊಂಡ್ ಬಾ ಬೇಗ, ಒಣಗಿದ್ರೆ. ಅಯ್ಯೋ ಏನು ಮಾಡೋದು, ಸೀರೆ ಇನ್ನೂ ಒಣಗಿರಲ್ವಲ್ಲ. ಹಾಂ, ನನಗೆ ಗೊತ್ತು, ಸೀರೆನ ಬಿಸಿ ನೀರಲ್ಲಿ ಅಜ್ಜಿದ್ರೆ ಬೇಗ ಒಣಗುತ್ತೆ. ಹಂಗೆ ಮಾಡ್ತೀನಿ. ಇಲ್ಲಿ ಅಡುಗೆ ಮನೇಲಿ ಏನೇ ಮಾಡ್ತಾ ಇದೆಯಾ? ನನ್ನ ಸೀರೆ ತಗೋಬಾ ಅಂದರೆ ಅದೇ ಅತ್ತೆ, ತಗೊಂಡು ಬಂದೆ. ಬೇಗ ಬಾರ್ಲಿ ಅಂದ್ಬಿಟ್ಟು ಬಿಸಿನೀರಲ್ಲಿ ಹಚ್ತಾ ಇದ್ದೀನಿ ಅತ್ತೆ, ಹಾರೋಗುತ್ತೆ, ಇರತ್ತೆ. ಅಯ್ಯೋ ಚಿನ್ನ, ನನ್ನ ಬುದ್ಧಿವಂತೆ, ಎಲ್ಲಿಂದ ಬರುತ್ತೋ ನಿಂಗೆ ಬುದ್ಧಿಗಳು? ಬಿಡು, ನನ್ನ ಟೈಮ್ ಆಯಿತು, ಬೇರೆ ಸೀರೆ ಉಟ್ಕೊಂಡು ಹೋಗ್ತೀನಿ ನಾನು. ಸರೋಜಾ? ಹಾಂ ಅತ್ತೆ, ನಾನಿವಾಗ ಮದುವೆಗೆ ಹೋಗ್ತಾ ಇದ್ದೀನಿ, ಆದಷ್ಟು ಬೇಗ ಬರ್ತೀನಿ. ಯಾರೇ ಬಾಗಿಲು ತಟ್ಟಿದ್ರು ತೆಗಿಬೇಡ, ಆಯಿತಾ? ಸರಿ ಅತ್ತೆ, ಆಯಿತು, ನೀವು ಹುಷಾರಾಗಿ ಹೋಗಿ ಬನ್ನಿ. ಅಯ್ಯೋ ಫೋನ್ ಮಾಡ್ತಾ ಹೋಗ್ಬಿಟ್ನೆ, ಹೋಗಿ ತಗೊಳ್ಳೋಣ, ಯಾರಿಗಾನ ಫೋನ್ ಮಾಡ್ಲಿಕ್ಕೆ ಬೇಕಾಗುತ್ತೆ. ಅಮ್ಮ ಸರೋಜಾ, ನಾನು ನಿಮ್ಮ ಅತ್ತೆ ಬಂದಿದ್ದೀನಿ, ಬಾಗಿಲು ತೆಗಿಯಮ್ಮ. ಹಾಂ ಇಲ್ಲಪ್ಪ, ನಾನು ತೆಗಿಯಲ್ಲ. ನೀವು ಹೇಳಿದ್ರಲ್ಲ ಯಾರು ಬಂದರೂ ತೆಗಿಬಾರ್ದು ಅಂತ. ಇಲ್ಲ, ನೀವು ನನ್ನ ಪರೀಕ್ಷೆ ಮಾಡ್ಲಿಕ್ಕೆ ತಾನೇ ಬಂದಿರೋದು, ನಾನು ತೆಗಿಯಲ್ಲಪ್ಪ. ಅಯ್ಯೋ ಟೈಮ್ ಆಯಿತು ಕಣೆ, ತೆಗಿಯೇ ಬಾಗಿಲು. ನನ್ನನ್ನು ಜಾಣಿ ಬುದ್ಧಿವಂತೆ ಅಂತ ಒಪ್ಕೊಳ್ಳಿ, ಅವಾಗ ನಾನು ತೆಗಿತೀನಿ. ಹೌದು, ನೀನು ಜಾಣಿ ಬುದ್ಧಿವಂತೆ, ನಿನ್ನಷ್ಟು ಮುದ್ದು ಬಂಗಾರ ಯಾರೂ ಇಲ್ಲ. ತೆಗಿಯಮ್ಮ ತಾಯಿ, ಟೈಮ್ ಆಯಿತು.